ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬ್ರೇಕ್ಫಾಸ್ಟಿಗೆ ಹೆಸರು ಕಾಳು ಅದರದ್ದು ಪದೇಂಗಿ ಅಂತ ಹೇಳ್ತೇವೆ ನಾವು. ಸೊ ಅದು ರೆಡಿ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್ ಅದು. ಇದಕ್ಕೆ ಬೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು, ಬಟ್ ನನಗೆ ಬೆಲ್ಲಕ್ಕಿಂತ ಸಕ್ಕರೆ ಟೇಸ್ಟ್ ಅಂದರೆ ಬೆಲ್ಲದ್ದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಹಾಗಾಗಿ ನಾನು ಸಕ್ಕರೆ ಹಾಕ್ತೀನಿ, ಅಂದರೆ ವಾರದಲ್ಲಿ ಒಂದು ಸಲ ಅಂತ. ಅದನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ಆಮೇಲೆ ಒಂದು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊಬ್ಬರಿ ಅಷ್ಟೇ. ಒಗ್ಗರಣೆ ಕೊಡ್ಬೋದು, ನಾನು ಅಂದರೆ ಯೂಶ್ವಲಿ ಕೊಡಲ್ಲ, ಹೀಗೇನೆ ಚೆನ್ನಾಗಾಗುತ್ತದೆ. ಇವಾಗ ನೋಡಿ ಚಹಾ ಇಡಬೇಕು. ಅದರ ನೆಕ್ಸ್ಟ್ ಇವತ್ತು ಇವರಿಗೆ ಚಿಕನಲ್ಲಿ ಅಂದರೆ ಯಾವಾಗಲೂ ಚಿಕನ್ ನೋಡಿರ್ಬೋದು, ಚಿಕನ್ ಸುಕ್ಕನೆ ಜಾಸ್ತಿ ಮಾಡ್ತಾ ಇರ್ತೇವೆ. ಇವತ್ತು ಚಿಕನ್ ಗೀ ರೋಸ್ಟ್ ಅಥವಾ ಚಿಕನ್ ಉರುವಲ್ ಅದೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಈಗ ನೋಡಿ ಹೀಗೆ ಇಟ್ಟಿರ್ತೀವಲ್ಲ, ಸೊ ಅದು ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿ ಆಗಿರುತ್ತೆ, ತುಂಬ ಮತ್ತೆ ಕೈಗೆ ಆಗ್ತದೆ. ಪಾಪಲ್ಲಿ ಎದ್ದಿದ್ದಾಳೆ ಪಾಪ, ಅಂದರೆ ಫೀಡ್ ತಗೊಂಡು ಸ್ವಲ್ಪ ಆಟ ಆಡಿಸಿ ಮಾತಾಡಿಸಿ ಎಲ್ಲ ಬಂದೆ. ಇವಾಗ ಅವಳಿಗೆ ಬೋರ್ ಆಗ್ತಿದೆ. ಮತ್ತೆ ಅವಳು ಅದೇ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಹಲ್ಲು ಸ್ವಲ್ಪ ಜಾಸ್ತಿ ಇದಾಗ್ತಾ ಇದೆ ಅಂತ. ಸೊ ಬೇರೆಲ್ಲ ಹಾಕಿ ಪಾಪ ಇರಿಟೇಷನ್ ಆಗ್ತದೆ. ಕೆಲವೊಮ್ಮೆ ಅವಳಷ್ಟಕ್ಕೆ ಇರ್ತಾಳೆ, ಕೆಲವೊಮ್ಮೆ ಜಾಸ್ತಿ ಇರುತ್ತೆ. ಎಂತ ಆಗುತ್ತೆ ಅದೇ ತುಂಬ ಜನ ಹೇಳಿದ್ರು ಬರುತ್ತೆ ಅಂತ, 5 ಮಂತಲ್ಲೆಲ್ಲ ಕೆಲವರಿಗೆ ಬಂದಿದೆ ಅಂತ. ಆಗಿರ್ಬೋದು ಹಾಗೆ, ಕೆಲವರಿಗೆ 6 ಮಂತ್ ನಂತರ ಅಂತೆ. ಅದೇ ಅಂದರೆ ಕೆಲವರು ಒಬ್ರು ಕೇಳಿದ್ರು ಫೀಡ್ ತಗೊಳ್ತಾಳೆ. ಅದೇ ನಿದ್ದೆ ಮಾಡುವ ಮುಂಚೆ ಒಂದು 3 ಡೇಸ್ ಆ ಥರ ಇತ್ತು. ಅಂದರೆ ನೈಟ್ ತುಂಬ ಹೊತ್ತು ಮಲಗ್ತಾನೆ ಇರಲಿಲ್ಲ. ಆಮೇಲೆ ಅಂದರೆ ನಾರ್ಮಲಿ ಅವಳು ಮಲಗಿಸಿದ್ರೆ ಫೀಡೆಲ್ಲ ತಗೊಂಡು ಮಲಗ್ತಾ ಇದ್ಲು. ಸೊ ಮತ್ತು ಇವರು ಕೈಯಲ್ಲೇ ಇದೆಲ್ಲ ಸ್ವಲ್ಪ ನಿದ್ದೆ ಮಾಡಿಸಿ ಮತ್ತೆ ಮಲಗಿಸಿ ತೊಟ್ಟಿಗೆ ಹಾಕಿ ಮಲಗಿಸಿದ್ವಿ. ಸೊ ನಿನ್ನೆಲ್ಲ ನೈಟೆಲ್ಲ ಇರಲಿಲ್ಲ, ಡೇ ಹೊತ್ತಲ್ಲಿ. ಮೊನ್ನೆ ಅಂತೂ ಅಮ್ಮನ ಮನೆಯಲ್ಲಿ ತುಂಬ ಅಂದರೆ ಒಂದು ಮಧ್ಯಾಹ್ನದಿಂದ ಸಂಜೆ ತನಕ ತುಂಬ ಅಳ್ತಾನೆ ಇದ್ಲು ಪಾಪ. ಅದೇ ಅಂದರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಅಂತ ಅಲ್ಲ, ಬಟ್ ಏನೋ ಅವತ್ತು ದಿವಸ ಆ ಥರ ಇರಲಿ. ನಿದ್ದೆ ಬರ್ತಾ ಇದೆ ಅಂದರೆ ಇವಾಗ ಒಂದು ಚಿಕ್ಕ ನಿದ್ದೆ ಮಾಡ್ತಾಳೆ. ಸೊ ಅದರ ನೆಕ್ಸ್ಟ್ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವ ಅಂತ. ಆವತ್ತಿಗೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿರ್ತೇವೆ. ಚಿಕ್ಕ ನಿದ್ರೆ ಒಂದು ಅರ್ಧ ಗಂಟೆ 1/4 ಗಂಟೆ. ನಮಗಂದರೆ ತುಂಬ ಬೆಳಗ್ಗೆ ಜಾಸ್ತಿ ಹೊಟ್ಟೆ ಹಸಿಯುತ್ತೆ, ಯಾಕಂದರೆ ನೈಟು ಫೀಡ್ ಕೊಟ್ಟು ಮಲಗಿಸಿರ್ತೇವೆ, ಬೆಳಗ್ಗೆನೂ ಫೀಡ್ ಮಾಡಿಸ್ತೇವೆ. ಸೊ ಬ್ರೇಕ್ಫಾಸ್ಟ್ ಮಾಡದೆ ಅವಳ ಕೆಲಸಕ್ಕೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಒಮ್ಮೆ ಎದ್ದು ವಾಪಸ್ ಮಲಗ್ತಾಳೆ ಸ್ವಲ್ಪ, ಆಮೇಲೆ ಎದ್ಮೇಲೆ ಅವಳದೆಲ್ಲ ಕೆಲಸ ಮಾಡಿ ಮಲಗಿಸಿ ಆಮೇಲೆ ವಾಪಸ್ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ. ಸಿಹಿ ತಿಂಡಿ ಯಾರೆಲ್ಲ ಇದನ್ನು ನಮ್ಮದು ಮಂಗಳೂರಲ್ಲಿ ಅಂದರೆ ಇದಕ್ಕೆ ಪರಂಗಿ ಬಜ್ಜಿಲ್ಲ ಆ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ನಾವು ಯೂಶ್ವಲಿ ಈ ಥರ ಅಷ್ಟೇ ತಿಂತೇವೆ, ನಮಗೆ ಅದು ಮಿಕ್ಸ್ ಮಾಡಿ ಅಷ್ಟು ಇಷ್ಟ ಆಗಲ್ಲ. ಸೊ ಬಟ್ ಇದು ಟೇಸ್ಟ್ ಆಗುತ್ತೆ, ಸಿಂಪಲ್ ಬಟ್ ತುಂಬ ರುಚಿ ಆಗುತ್ತೆ ಅಂತ ಹೇಳ್ಬೋದು. ಹೇಳಿದೆಲ್ಲ ಕೋಳಿ ನಿದ್ದೆ ಅಂತ ನೋಡಿ, 5 ನಿಮಿಷ ಸಹ ಇಲ್ಲ, 5 ನಿಮಿಷ ಕೂಡ ಇಲ್ಲ, ಎದ್ದಾಗಿದೆ. ಆದರೆ ಈಗ ನಿದ್ದೆ ಬರ್ತಾ ಇದೆ, ಈಗ ಮಲಗುವ ಸಂಭವ ಇದೆ ನೋಡುವ. ಜೋಯಿ ಪಾಪದು ಸ್ನಾನ ಎಲ್ಲ ಆಯಿತು. ಅಂದರೆ ಇವತ್ತು ಇವರು ಸ್ನಾನ ಮಾಡಿಸಿ ಕೊಟ್ಟರು, ಯಾಕಂದರೆ ಇವರು ಬೆಳಗ್ಗೆ ಬೇಗ ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ಹೇಗೋ ಅವ್ರು ಮಾಡ್ತಾರಲ್ಲ. ಸೊ ನಾನು ಅವಳನ್ನು ಸ್ನಾನ ಮಾಡಿಸ್ಲಿಕ್ಕೆ ಹೋದರೆ ವಾಪಸ್ ನಾನು ಫುಲ್ ಫ್ರೆಶ್ ಅಪ್ ಆಗೆಲ್ಲ ಬರಬೇಕು. ಇವತ್ತೆಲ್ಲ ಲೇಟ್ ಆಯ್ತಲ್ಲ, ಹಾಗಾಗಿ. ಸೊ ಇವಾಗ ಇವಳು 8:30ಗೆ ಎದ್ದಿದ್ದಾಳೆ ಇವತ್ತು. ಆಮೇಲೆ ಒಂಚೂರು ನಿದ್ದೆ ಮಾಡಿಲ್ಲ. ಇವಾಗ ನೋಡಿ ಇವಾಗ ಒಂದು ಇದೆಲ್ಲ ಹಚ್ಚುವಾಗ ಹರಸಾಹಸ ಆಗುತ್ತೆ. ನಿದ್ದೆ ಮಾಡದೆ ಹಚ್ಚುವಾಗ ಫುಲ್ ಬಿಡಲ್ಲ, ನಿದ್ದೆ ಮಾಡುವಾಗ ಹಚ್ಚಿದ್ರೆ ಎಚ್ಚರ ಆಗ್ತಾಳೆ ವಾಪಸ್. ಗಟ್ಟಿ ನಿದ್ದೆಗೆ ಹೋದ್ರೆ ಎಚ್ಚರ ಆಗಲ್ಲ, ಸ್ವಲ್ಪ ಕೆಲವೊಮ್ಮೆ ಅವಳದು ಕೋಳಿ ನಿದ್ದೆ ಇದೆ, ಆಗ ರಪ್ಪ ಎಚ್ಚರಿಕೆ ಆಗ್ತದೆ. ಕೆಲವರು ಕೇಳ್ತಾರೆ ಕಾಡಿಗೆಲ್ಲ ಹಚ್ಚಲ್ವ ಅಂತ. ಕಾಡಿಗೆ ಆಲ್ಮೋಸ್ಟ್ ಹಚ್ಚಿರ್ತೇವೆ. ಕೆಲವೊಮ್ಮೆ ಸಂಜೆ ವಿಡಿಯೋದಲ್ಲೆಲ್ಲ
ನೈಟ್ ಆ ಥರ ಎಲ್ಲ ಇರಲ್ಲ, ಹೋಗಿರ್ತದೆ ಅದು. ಹೋಗಿರ್ತದೆ. ಮತ್ತೆ ಇದಂತೂ ಒಂದು 2 ಮಂತ್ 3 ಮಂತ್ ತನಕ ಹಾಕ್ತಾ ಇದ್ವಿ. ಅಂದ್ರೆ ಈ ತರ ಮುಂಚೆ ಚಿಕ್ಕ ಇರುವಾಗ ಯಾವ ತರ ಅಂದ್ರೆ ಈ ತರ ಮಾಡಿ ಹಾಕ್ತಾ ಇದ್ರು. ಅಂದ್ರೆ ಸ್ನಾನ ಮಾಡಿಸಿದ ತಕ್ಷಣ ಮಲಗ್ತಾ ಇದ್ಲು, ಅವಾಗ ಈ ತರ ಮಾಡಿ ಮಾಡಿ ಹಾಕ್ತಾ ಇದ್ರು. ಬಟ್ ಇವಾಗ ಬಿಡಲ್ಲ ಅವಳು. ಇಲ್ಲಿ ನೋಡಿ, ಬೇಕಾದ ನೋಡಿ ಮಾಡ್ತಾಳೆ ನೋಡಿ, ಕಣ್ಣು ನೋಡಿ. ಅದು ಫಂಕ್ಷನಿಗೆಲ್ಲ ಹೋಗುವಾಗ ಹಾಕಿದ್ರೆ ಫುಲ್ಲು ಸ್ವಲ್ಪ ನೋಡಿ ಮತ್ತೆ ವಾಪಸ್ ಅದನ್ನು ಉಜ್ಜಿ ಹಾಕುವಾಗ ಆಚೀಚೆ ಆದ್ರೆ ಫುಲ್ ಮತ್ತೆ ಶೇಪ್ ಔಟ್ ಆಗ್ತದೆ ಅದು. ಅಲ್ಲ ಹೀರಾಗಿತ್ತೆ ನೋಡಿ, ಇದು ಮನೆಯಲ್ಲಿರುವಾಗ ಆದ್ರೂ ಟ್ರೈ ಮಾಡ್ಬೋದು, ಹೊರಗಡೆ ಹೋಗುವಾಗ ಬಾರಿ ಕಷ್ಟ. ಸೊ ಐಬ್ರೋ ಅವಳು ಹಾಕ್ಲಿಕ್ಕೆ ಬಿಡ್ಲಿಲ್ಲ, ಹಾಗಾಗಿ ಲೈಟಾಗಿ ಅಲ್ಲೇ ಸ್ವಲ್ಪ ಹಾಕಿದೆ ಅಷ್ಟೇ. ಇವಾಗ ಮಲಗಿಸ್ತಾ ಇದ್ದಾನೆ. ಮಲಗುವ ಮುಂಚೆ ಸ್ವಲ್ಪ ಈ ಥರ ಸ್ವಲ್ಪ ಕಿರಿಕಿರಿ ಇರುತ್ತೆ, ಅಂದರೆ ಮತ್ತೆ ನಿದ್ದೆ ಮಾಡ್ತಾಳೆ. ಬಟ್ ಇವಾಗಂತೂ ಕೆಲವೊಮ್ಮೆ ನಾನು ಹೇಳಿದಲ್ಲ, ಈ ಥರ ಹಲ್ಲು ಎಲ್ಲ ಇದಾಗ್ತಾ ಇದ್ದರೆ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡ್ತಾಳೆ. ಸೊ ಆವಾಗ ಪಾಪ ಇವರು ಇದ್ದರೆ ಇವರು ಈ ಥರ ಮಾಡಿ ಸ್ವಲ್ಪ ಮಲಗಿಸ್ತಾರೆ, ನೋಡ್ಬೋದು. ಜೈ ಮುದ್ದಮ್ಮ ಚಂದಮ್ಮ ಎನ್ನ ಅಮ್ಮ ಜೋರಿ ಅದೇ ಜೋಯ್ ಜೋಯ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್ ರೆಡಿ ಆಗ್ತದೆ. ಎಲ್ಲ ಪ್ಲಾನ್ ಫೇಲ್ ಆಯ್ತು ಇವತ್ತು. ಚಿಕನ್ ಗೀ ರೋಸ್ಟ್ ರೆಡಿ ಆಗ್ತದೆ ಇವತ್ತು. ಗೀ ರೋಸ್ಟ್ ಆಸೆ ನಿರಾಸೆ ಆಯ್ತು. ಇಲ್ಲೆಲ್ಲ ಲೇಟ್ ಆಯ್ತು. ನಿನ್ನೆ ಗೀ ರೋಸ್ಟ್ ಮಾಡುವ ಅಂತ ಪ್ಲಾನ್ ಮಾಡಿದ್ದು, ಬಟ್ ಇವತ್ತು ಎಂತ ಆಯ್ತಂದ್ರೆ ಬೆಳಗ್ಗೆ ಲೇಟ್ ಆಯ್ತಾ, ಆಮೇಲೆ ಪಾಪು 12:30 ತನಕ ಮಲಗಲಿಲ್ಲ. ಸೊ ಫೈನಲ್ ಸುಕ್ಕ ಮಾಡುವ ಅಂತ ಬಂದೆ, ಬಟ್ ಇಲ್ಲಿ ಕರೆಂಟ್ ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ಕಬಾಬಿಗೆ ಮಿಕ್ಸ್ ಮಾಡಿಟ್ಟೆ, ಮತ್ತೆ ರೆಡಿಮೇಡ್ ಪೌಡರ್ ಇತ್ತಲ್ಲ, ಸೊ ಹಾಗೆ ನಾವಂದ್ರೆ ಯಾವಾಗಲೂ SRR ಇದು ಯೂಸ್ ಮಾಡುದು. ಇವತ್ತು ಬೋನ್ ಇದ್ದಿತ್ತು, ಅದೊಂದು ರೆಡಿ ಇತ್ತು ಪುಣ್ಯಕ್ಕೆ. ಹಾಗೆ SRR ಸುಕ್ಕ, SRR ಚಿಕನ್ ಸುಕ್ಕ, ಮತ್ತೆ ಬೋನ್ ಮಸಾಲದು ಕಬಾಬು. ಯಾಕೆಂದ್ರೆ ಗೀ ರೋಸ್ಟು ಇನ್ನು ನೆಕ್ಸ್ಟ್ ಟೈಮ್ ನೋಡಬೇಕು. ಇವತ್ತು ಸ್ವಲ್ಪ ಲೇಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಅಂದ್ರೆ ಮ್ಯಾರಿನೇಟ್ ಎಲ್ಲ ಮಾಡ್ಲಿಕ್ಕಿದೆ. ಅದು ಚಿಕನ್ ಎಲ್ಲ ಬೆಳಗ್ಗೆನೆ ತಂದಿಟ್ರೆ ಇಲ್ಲಿ ಬೇಸೊಪ್ಪೆಲ್ಲ ನಮ್ಮ ಕಿಟಕಿಯಲ್ಲಿ ಆಗ್ತದೆ. ಇಲ್ಲಿ ನಮ್ದು ಸಿಂಕಿದ್ದು ಟ್ಯಾಪ್ ಅಲ್ಲಿ ಬೇಸೊಪ್ಪು ಆಗ್ತದೆ. ಇಲ್ಲಿ ನೋಡಿ ಮಂಡೆ ಇನ್ನು ತೊಳೆದಿಟ್ಟದ್ದು, ಇವಾಗ ಇದು ಫುಲ್ ಬಿಸಿ ಇದಾಗ್ತದೆ. ಚಟಾಪಟ ಚಟಾಪಟ್. ಒನ್ ಮೋರ್ ಅನ್ಬೇಕು ನೀವು. ಎಸ್ ನೋಡಿ, ಈಗ ಚಟಪಟ್ ನೋಡಿ. ಯಸ್, ಚಟಪಟ್ ಚಟಪಟ್. ಚಿಕ್ಕ ಪಾಪು ಎಲ್ಲ ಇರುವಾಗ ಸ್ವಲ್ಪ ಕಷ್ಟ, ಎಲ್ಲ ಇದೇ ಟೈಮ್ಗೆ ಆಗ್ಬೇಕು ಅಂದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀವಲ್ಲ, ಅದೆಲ್ಲ ಕೆಲವೊಮ್ಮೆ ಫೇಲ್ ಆಗುತ್ತೆ, ಎಂತ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾವಾಗಲೂ ಅವಳು ಅಷ್ಟು ಅಂದ್ರೆ ಬೆಳಗ್ಗೆ ಎದ್ಮೇಲೆ ಅಷ್ಟು ಲೇಟ್ ಎಲ್ಲ ಮಲಗಲ್ಲ. ಇವಾಗ ಸ್ವಲ್ಪ ಹಲ್ಲೆಲ್ಲ ಅದರದ್ದು ಕಿರಿಕಿರಿ, ಮತ್ತೆ ಇವರು ಪಾಪ ಮಲಗಿಸಿ ಬಂದ್ರು, ಎಂತ ಮಾಡ್ಲಿಕ್ಕಾಗಲ್ಲ, ನಾವು ಅವರಿಗೆ ಅಡ್ಜಸ್ಟ್ ಆಗ್ಬೇಕಲ್ಲ. ಕೆಲವೊಮ್ಮೆ ಬೇಗ ಮಲಗ್ತಿದ್ಲು, ಇವತ್ತು ಸ್ವಲ್ಪ ಲೇಟ್ ಆಯ್ತು. ಆದ್ರೆ ಈಗ ಒಂದು 2 ಗಂಟೆ ಆದ್ರೂ ಈಗ ಒಂದು ರೆಸ್ಟ್ ಮಾಡಿದ್ರೆ ಅವಳು ಸಾಧಾರಣ ಎಲ್ಲ ಇಲ್ಲಿ ಕೆಲಸ ಆಗ್ತದೆ, ಊಟ ಎಲ್ಲ ಮಾಡಿ ಕರೆಕ್ಟ್ ಆಗ್ತದೆ. ಪಾಪ ಅವಳು ಕಷ್ಟ ಕೊಡಲ್ಲ, ಯಾವುದು ಕಿರಿಕಿರಿ ಮಾಡಲ್ಲ. ಇವಾಗ ಅವಳಿಗೆ ಪಾಪ ಅದು ಹಲ್ಲಿದ್ದು ಇರಿಟೇಷನ್ ಆಗ್ತದೆ ಪಾಪ ಅವಳಿಗೆ. ಹಾಗೆ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡ್ರೆ ಎಲ್ಲ ಅಂದ್ರೆ ಆ ಥರ ಸ್ವಲ್ಪ ಕೆಲವೊಮ್ಮೆ ತುಂಬಾ ಇದು ಮಾಡ್ತಾ ಇರ್ತಾರೆ. ಅವಾಗ ಹಿಡ್ಕೊಂಡೆಲ್ಲ ಇದ್ರೆ ಸ್ವಲ್ಪ ಅವ್ರಿಗೆ ಕೂಡ ಕಂಫರ್ಟೇಬಲ್ ಅನಿಸ್ತದಲ್ಲ. ಅಂದ್ರೆ ಜಾಸ್ತಿ ಇರಬಾರ್ದು, ಯಾಕಂದ್ರೆ ನಾವು ಕೂಡ ಅಷ್ಟೇ ಜಾಸ್ತಿ ಟೈಮ್ ಅವಳನ್ನು
ಒಂದು ಚಾಪೆ ಹಾಕಿ ಜಾಸ್ತಿ ಅದರಲ್ಲೇ ಇರ್ತಾಳೆ ಅವಳಷ್ಟೇ ಆಟ ಆಡ್ತಿರ್ತಾಳೆ. ಈಗ ಸ್ವಲ್ಪ ಅವಳಿಗೆ ಪಾಪ ಇರಿಟೇಷನ್ ಆಗೋದ್ರಿಂದ ಆಗ ನಾವು ನಮ್ಮದು ಟಚ್ ಫೀಲ್ ಬೇಕು ಅಂತ ಅವರಿಗೆ ಅನಿಸ್ತಾ ಇರ್ತದೆ, ಕೇರ್ ಬೇಕು ಅಂತ, ಆಗ ಸ್ವಲ್ಪ ಹೊತ್ತು ಇದು ಮಾಡಬೇಕು. ಆದರೆ ಕೆಲವರು ಪಾಪ ವೀಡಿಯೋದಲ್ಲಿ ನಾವು ವೀಡಿಯೋ ಮಾಡೋದೇ ಒಂದು 15 ನಿಮಿಷ 20 ನಿಮಿಷ ಇರ್ತದೆ, ಅದರಲ್ಲಿ ನಾವು ಒಂದು 2-3 ನಿಮಿಷ ಮಗುವನ್ನು ಇಟ್ಕೊಂಡ್ರು ಅವರಿಗೆ ಪಾಪ ಅನಿಸ್ತದೆ ನಾವು ಇಡೀ ದಿನ ಇಟ್ಕೊಂಡಿದ್ದೇವೆ ಅಂತ. ಅದಕ್ಕೆ ಕಮೆಂಟಲ್ಲೆಲ್ಲ ಕೆಲವರು ಪಾಪ ಹೇಳಿದರು ಇಡೀ ದಿವಸ ಇಟ್ಕೊಳ್ಬೇಡಿ ಅಂತ. ನಾವು ಜಾಸ್ತಿ ಆದಷ್ಟು ಅವಳನ್ನು ಪ್ಲೇ ಟೈಮ್ ಅವಳನ್ನು ಕೆಳಗಡೆ ಇಟ್ಟಿರ್ತೇವೆ. ಕೆಲವೊಮ್ಮೆ ನಾವು ಮಕ್ಕಳನ್ನು ಇಟ್ಕೊಳ್ಬೇಕಾಗ್ತದೆ. ಆಗ ಸ್ವಲ್ಪ ದೊಡ್ಡದಾಗ್ತಾರಲ್ಲ ಆಗ ಅವರು ಜಾಸ್ತಿ ಕೈಯಲ್ಲೂ ಕೂರಲ್ಲ, ಯಾಕಂದ್ರೆ ಕಿರಿಕಿರಿ ಆಗ್ತದೆ. ಆಟ ಆಡ್ತಾ ಇರಬೇಕು, ರೋಲಿಂಗ್ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆಲ್ಲ, ಫಂಕ್ಷನ್ಗೆಲ್ಲ ಹೋದಾಗ ಏನು ಮಾಡಲಿಕ್ಕಾಗಲ್ಲ. ಅದನ್ನು ಬಿಟ್ಟರೆ ಎಲ್ಲ ಮಲಗಿರ್ತಾರೆ, ಎಲ್ಲ ಆಟ ಆಡ್ತಿರ್ತಾರೆ. ಹಾಗೆ ನೋಡ, ಈಗ ಕೋಳಿ ಬೇಯ್ತಾ ಇದೆ, ಇಲ್ಲ ಕೋಳಿ ಅಲ್ಲ ಸಾರಿ ಈರುಳ್ಳಿ ಬೇಯ್ತಾ ಇದೆ. ಈಗ ಸ್ವಲ್ಪ ಹೊತ್ತಲ್ಲಿ ಸುಕ್ಕ ರೆಡಿ ಆಗ್ತದೆ, ಚಿಕನ್ ಸುಕ್ಕ. ಕಬಾಬ್ ಕೂಡ ಅದೇ ಟೈಮ್ಗೆ ಆದರೆ ಪಾಸ್, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಇದರಲ್ಲಿ ಊಟ ಮಾಡಬೇಕು. ಈಗ ಮಧ್ಯಾಹ್ನ ನಂತರ ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಸೊ ಕೆಲವೊಮ್ಮೆ ಹೇಗೇನಾಗುತ್ತೆ ಅಂದರೆ ಸ್ಟಾರ್ಟ್ ಮಾಡಿರ್ತೇವೆ, ಮಿಡ್ಲಲ್ಲಿ ನೆನಪಿರಲ್ಲ. ಸೊ ಇವಾಗ ಕಬಾಬ್ 4-5 ಪೀಸ್ ತೆಗೆದಿಟ್ಟಿದ್ದೆ. ಒಂದಂದರೆ ಇದರಲ್ಲಿ ಒಂದಿಷ್ಟು ಆಯಿಲ್ ಇದೆಯಲ್ಲ, ಸೊ ಅದನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ವೇಸ್ಟ್ ಆದರೆ ಅದನ್ನು ವಾಪಸ್ ಅಂದರೆ ಕೆಲವರು ತುಂಬ ಡೀಪ್ ಫ್ರೈ ಎಲ್ಲ ತಿಂತಾರಲ್ಲ, ಸೊ ಎಂತ ಮಾಡ್ತಾರೆ, ಸೊ ಅದನ್ನು ಯೂಸ್ ಮಾಡ್ಬೋದಾ? ಜಾಸ್ತಿ ಯೂಸ್ ಮಾಡಬಾರ್ದು, ಮತ್ತು ಬ್ಲ್ಯಾಕ್ ಆಗ್ತದೆ ಆಯಿಲ್. ಒಂದೆರಡು ಸತಿ ಯೂಸ್ ಮಾಡಿ. ನನಗೆ ಅದನ್ನು ಕನ್ಫ್ಯೂಷನ್, ಯಾಕಂದರೆ ನಾನು ಅಪರೂಪಕ್ಕೆ ಕಬಾಬ್ ಎಲ್ಲ ಮಾಡೋದು. ಸೊ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಅಂದರೆ ತುಂಬ ಟೈಮ್ ಅದನ್ನು ಇಡ್ಲಿಕ್ಕೂ ಆಗಲ್ಲ. ಆಲ್ಮೋಸ್ಟ್ ನಾನು ಅದನ್ನು ತಿಂತೀನಿ. ಸೊ ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದೆ ನನಗೆ ಕಮೆಂಟ್ ಮಾಡಿ. ಟೆಕ್ನಿಕ್ ಫಿಶ್ ಫ್ರೈ ಕಬಾಬ್ ಬೇಕಾದರೆ ಕೂಡ ಕಮೆಂಟ್ ಮಾಡಿ, ಅವರು ಕೊಡ್ತಾರೆ ಅದರಲ್ಲಿ. ಫಿಶ್ ಫ್ರೈ ಅಂದರೆ ನಾನು ಟವ್ ಫ್ರೈ ಮಾಡೋದು, ಅದು ಜಾಸ್ತಿ ಒಂದು ವೇಸ್ಟ್ ಆಗಲ್ಲ, ಅದಕ್ಕೆ ಕಬಾಬ್ ಈ ಥರ ಮಾಡಬೇಕಲ್ಲ. ಸೊ ನನಗೆ ಇದಕ್ಕಿಂತ ಕೂಡ ಫಿಶ್ ಎಲ್ಲ ಇಷ್ಟ ಆಗುತ್ತೆ, ಅದೇ ಡೀಪ್ ಫ್ರೈ ಎಲ್ಲ. ಬಟ್ ಇವಾಗ ಮಳೆಗೆ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗಿದೆ. ಅದೇ ಮಳೆಗೆ ಕ್ರೇವಿಂಗ್ಸ್ ಜಾಸ್ತಿ ಆಗಿದೆ, ಸೇವಿಂಗ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇದು ಫುಲ್ ಶೀತ ಆಯ್ತು ನನಗೆ ಸಡನ್. ಅಂದರೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಹೋಗಿ ನಮಗಂದರೆ ಯಾವ ಅಂದರೆ ಈ ಕ್ರೀಮ್ ಹಚ್ಚುವಾಗ ಅದರ ಸ್ಮೆಲ್ ಬಂದರೂ ಸಡನ್ ಎಲರ್ಜಿ, ಧೂಳಿಗೆ ಎಲರ್ಜಿ, ಪರ್ಫ್ಯೂಮ್ ಸ್ಮೆಲ್ಲಿಗೆ ಎಲರ್ಜಿ. ಹಾರ್ಪಿಕ್ ಅದೆಲ್ಲ ಯೂಸ್ ಮಾಡಿದಲ್ಲ, ಸೊ ಸಡನ್ ಶೀತ ಆಯಿತು. ಹಾಗೆ ಮಸಾಲ ಅದು ಕೆಲವೊಮ್ಮೆ ಅಂದರೆ ಕೆಲವೊಂದರಲ್ಲಿ ಸ್ಟಾರ್ಟ್ ಆಗುತ್ತೆ, ಎಂತ ಮಾಡಲಿಕ್ಕಾಗಲ್ಲ. ಈ ಫ್ರೂಟ್ಸ್ ಎಲ್ಲ ತಿಂದರೆ, ಕೋಲ್ಡ್ ತಿಂದರೆ ಎಂತ ಆಗಲ್ಲ, ಇದರಿಂದೆಲ್ಲ ಎಲರ್ಜಿ, ಡಸ್ಟ್ ಎಲರ್ಜಿ, ಅದು ವಿಷಯ. ಕಬಾಬ್ ಸುಕ್ಕ ಮಧ್ಯಾಹ್ನ ಸುಕ್ಕ ಮಾಡಿದ್ದೆ, ಸುಕ್ಕ ಮತ್ತು ಕಬಾಬ್. ಅದಕ್ಕೆ ನನಗೆ ಆ್ಯಕ್ಚುಲಿ ಟೊಮೆಟೊ ಸಾರು ಬೇಕಿತ್ತು, ಅದಾಗಿದೆ ಮಾಡಿ ಮಿಸ್ ಆಯ್ತು. ಅಂದರೆ ಇವೆರಡು ಕೂಡ ಡ್ರೈ ಅಲ್ಲ ಸ್ವಲ್ಪ. ಹಾಗೂ ಪರವಾಗಿಲ್ಲ, ಟೊಮೆಟೊ ಸಾರು ನಾಳೆ ಮಾಡಿ, ನಾಳೆ ಟೊಮೆಟೊ ಸಾರು ಶುಕ್ರವಾರ ಅಲ್ಲ, ಟೊಮೆಟೊ ಸಾರು ಮಾಡಿ ಇದನ್ನು ನೆನಪಿಸ್ಕೊಂಡು ತಿಂದರೆ ಆಯಿತು, ಆಗ ಸರಿ ಆಗ್ತದೆ, ಅಲ್ಲಿಗೆ ಕವರ್ ಆಗ್ತದೆ. ನನಗೆ ಹಾಗೂ ಟೊಮೆಟೊ ಸಾರೆಲ್ಲ ಬೇಕಂತ ಆಗಿ ಅರ್ಜೆಂಟಿಗೆ ಇನ್ನೊಂದು ಹೋಟೆಲಿಗೆ 20 ರೂಪೀಸಿಗೆ ಸಿಗುತ್ತೆ. ಅಲ್ಲಿ ಚಂದ ಮಾಡ್ತಾರೆ ಟೊಮೆಟೊ ಸಾರು, ತಿಳಿ ಸಾರು. ಬಟ್ ಅವ್ರು ಕೇಳ್ತಾರೆ ಸಾಕ ಟೊಮೆಟೊ ಸಾರು ಅಷ್ಟು ಸಾಕ ಅಂತ. ಇದು ಎಮರ್ಜೆನ್ಸಿಗೆ ಬೇಕಾದ. ನೋಡಿ ಕೋಳಿ ಮೇಲೆ ಹಾರ್ತಾ ಇದೆ, ಜೀವ ಜೀವ. ಪಲ್ಟಿ ಮಾಡಿ ನಾನಿಷ್ಟು ಡೀಪ್ ಫ್ರೈ ಈ ಥರ ಚಿಕನ್ ಎಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಡೆಲಿವರಿ ಆದಮೇಲೆ. ಮುಂಚೆ ಎಷ್ಟು ಚಿಕನ್ ಪೀಸ್ ಎಲ್ಲ ತಿಂತೆ. ಡೆಲಿವರಿ ಆದಮೇಲೆ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗಿದೆ. ಪ್ರೆಗ್ನೆನ್ಸಿಯಲ್ಲಿ ಹೇಳ್ತಾರೆ, ನಾನು ಪ್ರೆಗ್ನೆನ್ಸಿಯಲ್ಲಿ ಫುಲ್ಲು ವೆಜ್ಜಲ್ಲಿದ್ದೆ. ಡೆಲಿವರಿ ಆದ ತಕ್ಷಣ ಸ್ಟಾರ್ಟ್ ಆಗಿದೆ. ಅಂದರೆ ನೆಕ್ಸ್ಟ್ ಅದು ತಾಯಂದಿರಿಗೆ ಮಾತ್ರ ಅಲ್ವಾ ಅಂತ, ತಂದೆಗೆ ಸಹ ಹಾಗೆ ಆಗ್ತದೆ. ಯಾಕೆಂದ್ರೆ ನನಗೆ ಕೂಡ ಏನದು ತಿಂತಾ ಇರಬೇಕು ಅಂತ ಅನಿಸ್ತದೆ. ಅವರಿಗೆ ಯಾವಾಗ ಚಿಕನ್ ಅಂತ ಇಷ್ಟ ಅವರಿಗೆ.
ಇಲ್ಲಿ ಊಟ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಪಾಪುನ ಮಲಗಿಸ್ಲಿಕ್ಕೆ ಅಂತ ಬಂದೆ. ಸೊ ಅವಳೇ ನಿದ್ದೆಗೆ ಹೋಗ್ತಾ ಇದ್ದಾಳೆ. ಕೆಲವೊಮ್ಮೆ ಅವಳೇ ನಿದ್ದೆ ಮಾಡ್ತಾಳೆ, ಕೆಲವೊಮ್ಮೆ ಸ್ವಲ್ಪ ಟೈಮ್ ತಗೊಳ್ತಾಳೆ. ಅಂದರೆ 11:30 12 ಈ ಥರ ಹಾಗೇ ಆಗುತ್ತೆ. ಹೇಳಲಿಕ್ಕಾಗಲ್ಲ, ಮಕ್ಕಳದ್ದು ಒಂದು ದಿವಸ ಈ ಥರ ಬೇಗ ಮಲಗಿದ್ರು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ದಿವಸ ವಾಪಸ್ ಚೇಂಜ್ ಆಗಿರುತ್ತೆ ರುಟೀನ್. ಅದು ಡೇ ಟೈಮಲ್ಲೂ ಅಷ್ಟೇ. ಸೊ ಅವ್ರು ಸ್ವಲ್ಪ ದೊಡ್ಡದಾಗುವ ತನಕ ಈ ಥರ ರುಟೀನ್ ಇರುತ್ತೆ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಥ್ಯಾಂಕ್ ಯು.